ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸ್ನೇಹಿತರೆ. ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ವಿಡಿಯೋ ನಮ್ಮ ಸಂವಿಧಾನ ಅನ್ನುವ ಪಾಠದ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ನಮ್ಮ ಟಿ ಪರೀಕ್ಷೆನಲ್ಲಿ ಕೇಳಿದ್ದಾರೆ. ಇದು ಸಿಂಪಲ್ ಸಿವಿಕ್ಸ್ ಸರಣಿಯ ಎರಡನೇ ವಿಡಿಯೋ ಸ್ನೇಹಿತರೆ. ಆಲ್ರೆಡಿ ಒಂದನೇ ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅದರ ಲಿಂಕ್ ಇದೆ. 5 ವಿಡಿಯೋಗಳು ಟಿಇಟಿಗೆ ಸಂಬಂಧಪಟ್ಟಂತ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಟೈಮ್ ಅನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ದೇನೆ ಈ ವಿಡಿಯೋಗಳು ಬಂದಾಗ ನೋಡಿ ನಿಮ್ಮ ಒಂದು ಕೆಲವು ರೀತಿಯ ಸಮಸ್ಯೆಗಳಿಗೆ ಎಲ್ಲೆಲ್ಲಿ ನಾನು ಹೈಲೈಟ್ ಮಾಡಬೇಕು ಅಂತ ಹೇಳಿದ್ದೀನೋ ಆ ಭಾಗಗಳನ್ನ ಹೈಲೈಟ್ ಮಾಡಿ ತುಂಬಾ ಅದ್ಭುತವಾಗಿ ಈ ಪ್ರಶ್ನೋತ್ತರಗಳನ್ನ ನೀವು ಓದ್ಕೊಂಡ್ರೆ ನನ್ನ ಪ್ರಕಾರ ಈ ಸಾರಿ ಟಿಇಟಿಯ ಗೆಲುವನ್ನ ನೀವು ಕಾಣ್ತೀರಾ. ಹಂಗೆ ಅದ್ಭುತವಾಗಿರ್ತಕ್ಕಂಥ ಈ ಗೆಲುವಿನಲ್ಲಿ ಟಿಇಟಿ ಸರಣಿಯ ಸಿಂಪಲ್ ಸಿವಿಕ್ಸ್ ರಾಜ್ಯಶಾಸ್ತ್ರದಲ್ಲಿ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ಮಾತಾಡ್ತೀನಿ. ನಮ್ಮ ಸಂವಿಧಾನ ಇಲ್ಲಿ ರಚನಾ ಸಮಿತಿ ಯಾವಾಗಾಯ್ತು, ಅನುಮೋದನೆ ಯಾವಾಗ ಮಾಡಿದ್ರು, ಯಾವಾಗ ಸಂವಿಧಾನ ಜಾರಿಗೆ ಬಂತು, ಮೂಲಭೂತ ಹಕ್ಕುಗಳೇನು, ಮೂಲಭೂತ ಕರ್ತವ್ಯಗಳಲ್ಲಿ ಯಾವ್ದನ್ನು ಸೇರಿಸಿದ್ರು, ಯಾವ್ಯಾವ ಆಕ್ಟ್ಗಳು ಜಾರಿಗೆ ಬಂದ್ವು, ಏನ್ ನಮ್ಮಲ್ಲಿ 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್, 1919 ಚಮ್ಸ್ಫರ್ಡ್ ಸುಧಾರಣೆಗಳು, ಮುಂದೆ 1935 ಭಾರತ ಸರ್ಕಾರ ಶಾಸನ, ಮತ್ತೆ ಯಾವ್ಯಾವ ದೇಶಗಳಿಂದ ಏನೇನ್ ಪಡ್ಕೊಳ್ಳಾಯ್ತು ಅನ್ನೋದನ್ನ ಬಹಳ ನೀಟಾಗಿ ನಿಮ್ಗೆ ಮತ್ತೆ ಮೂಲಭೂತ ಹಕ್ಕುಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಿಂಪಲ್ ಟ್ರಿಕ್ ಅನ್ನು ಕೂಡ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾಕೆಂತಂದ್ರೆ ಬಹಳಷ್ಟು ಬಾರಿ ನಾವು ನೋಡ್ತಾ ಇರ್ತೀವಿ, ಓದಿದ್ದು ನೆನಪಿರೋಕ್ಕಿಂತ ಗ್ರಾಫಿಕ್ಸ್ ಗಳು ಎಷ್ಟು ಚೆನ್ನಾಗಿ ನಮ್ಗೆ ನೆನಪಿರ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ಇದರಲ್ಲಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಸ್ವಲ್ಪ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದ್ಮೇಲೆ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ. ಸ್ಫೂರ್ತಿ ಅಕಾಡೆಮಿ ನಿಮ್ಗೆ ಈ ತರದ ಅನೇಕ ಅದ್ಭುತವಾದಂತ ವಿಡಿಯೋಗಳನ್ನ ಆಲ್ರೆಡಿ ಪ್ಲೇ ಸ್ಟೋರ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿಟ್ಟಿದ್ದೀನಿ. 500ಕ್ಕೂ ಹೆಚ್ಚು ವಿಡಿಯೋಗಳಿದೆ. ನೀವು ಎಕ್ಸ್ಟ್ರಾ ಎನ್ಲಾರ್ಜ್ ಅಲ್ಲಿ ಓದಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಸಿವಿಕ್ಸ್ ನಂತರ ಜಿಯೋಗ್ರಫಿ ಸರಣಿ ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಸಿವಿಕ್ಸ್ ಸರಣಿಯನ್ನ ನೋಡ್ತಾ ಇರಿ. ಬನ್ನಿ, ಇವತ್ತಿನ ನಮ್ಮ ಕಾಣ್ತಾ ಇರೋ QR ಕೋಡ್ ನ ಮಾತ್ರ ಮರಿಬೇಡಿ. ಚಾನಲ್ ನ ದೊಡ್ಡ ಮಟ್ಟದ ಡಿಜಿಟಲೈಸ್ ಮಾಡಬೇಕು ಅನ್ನೋ ನಮ್ಮ ಆಸೆಗೆ ನಿಮ್ಮ ಸಹಾಯ ಇರಲೇಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು QR ಕೋಡ್ ನ ಹಾಕ್ತಾ ಇರ್ತೀನಿ. ಕಾಣ್ತಾ ಇರುವಂತ ಗೂಗಲ್ ಪೇ ನಂಬರ್ ಇದೆ 9900599186ಗೆ ನೀವು ಗೂಗಲ್ ಪೇ ಮುಖಾಂತರ ನಿಮ್ಮ ಧನ ಸಹಾಯವನ್ನ ಮಾಡಿ. ಆದ್ರೆ ತುಂಬಾ ಉತ್ತಮ ಸ್ಥಿತಿಯಲ್ಲಿ ಇದ್ದವರು, ಆರ್ಥಿಕ ಸ್ಥಿತಿಯಲ್ಲಿ ಚೆನ್ನಾಗಿದ್ದವ್ರು ಮಾಡಿ, ತೀರಾ ಇಲ್ಲ ಅನ್ಕೋಬೇಡಿ. ಒಂದಿಷ್ಟು ರೀತಿಯ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಸ್ವಲ್ಪ ಚೆಲ್ಲಿದ್ರೆ ನಾವು ಅದನ್ನ ರಾಜ್ಯಾದ್ಯಂತ ಚೆಲ್ಲುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋದಲ್ಲಿ ಬಹಳ ಅದ್ಭುತವಾಗಿದೆ ಏನಿದೆ ಅಂತೇಳಿ. ಹಲೋ ಸ್ನೇಹಿತರೆ, ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಅದ್ಭುತವಾದಂತ ಪಾಠದ ಸರಣಿ. ಈ ಸರಣಿಯಲ್ಲಿ ನಾವು ನೋಡ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಅದೇನೆ ಟಿಡಿ ಸಮಾಜ ವಿಜ್ಞಾನದ ಸಿಂಪಲ್ ಸಿವಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಚಾಪ್ಟರ್ ವೈಸ್ ಅಲ್ಲಿ. ಇವತ್ತು ಚಾಪ್ಟರ್ ಅಲ್ಲಿ ನಾವು ನಮ್ಮ ಸಂವಿಧಾನ ಇದ್ರ ಬಗ್ಗೆ ಕೇಳಿರ್ತಕ್ಕಂಥ 2015ರಿಂದ 24ರವರೆಗಿನ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ. ಇದು ಪಾರ್ಟ್ 2. ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಹೊಡೀರಿ ಒಂದು ಸಬ್ಸ್ಕ್ರೈಬು. ಜೊತೆಗೆ ಒಂದಿಷ್ಟು QR ಕೋಡ್ ಬಂದ ತಕ್ಷಣ ಒಂದಿಷ್ಟು ಧನ ಸಹಾಯ ಮಾಡೋಣ ಅಂತ ನಿಮ್ಮ ಮನಸ್ಥಿತಿ ಮಾಡ್ಕೊಳ್ಳಿ. ಮಾಡೋದು ಆಮೇಲೆ ಮನಸ್ಥಿತಿ ಮಾಡ್ಕೊಳ್ಳಿ, ಆ ನಂತರ ನೋಡೋಣ. ಸೊ ನಮ್ಮ ಸಂವಿಧಾನದ ಬಗ್ಗೆ ಮೊದಲು ಪಾಠ ಏನ್ ಹೇಳುತ್ತೆ ಅಂತ ಹೇಳ್ತೀನಿ. ಈಗ ಪಾಠ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಂಡು ನಂತರ ಮಾತಾಡೋಣ. ನಮ್ಮ ಸಂವಿಧಾನ ಪಾಠದ ಹೆಡ್ಲೈನ್ಸ್ ಇಷ್ಟನೇ. ಭಾರತ ಸ್ವತಂತ್ರಗೊಂಡ ನಂತರ ನಿಮ್ಗೆಲ್ಲ ಗೊತ್ತಿದೆ 1947ಗೆ ಇಂಡಿಯಾ ಫ್ರೀಡಮ್ ಆದ್ರೂ ಕೂಡ ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳನ್ನ ಒಟ್ಟುಗೂಡಿಸೋದ್ರೊಳಗಡೆ ನಮ್ಗೆ 1961 ಆಗಿತ್ತು. ಯಾಕೆಂದ್ರೆ ಗೋವಾ ವಿಮೋಚನೆ ಆದ್ಮೇಲೆ ಇಡೀ ಭಾರತ ನಮ್ಮ ಅಧೀನಕ್ಕೆ ಬಂತು. ಆದ್ರೆ ಅದ್ರ ಒಳಗಡೆಯಾಗಿ 1947ರಿಂದ 50ರ ಮಧ್ಯ ಒಂದು ದೊಡ್ಡ ಒಂದು ಕ್ರಾಂತಿನೇ ಮಾಡ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಸಂವಿಧಾನ ಜಾರಿ ಬರೋಕ್ಕಿಂತ ಮುಂಚೆ ದೇಶೀಯ ಸಂಸ್ಥಾನಗಳನ್ನ ಒಟ್ಟುಗೂಡಿಸುವಂತ ಕೆಲಸ ಮಾಡಬೇಕಾಗಿತ್ತು. ಹಾಗೆ ಒಟ್ಟುಗೂಡಿಸಿದಂತ ಕೆಲಸ ಮಾಡಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಯಾಕೆಂದ್ರೆ ಅವಾಗ ಕೇಂದ್ರ ಗೃಹ ಸಚಿವರು ಕೂಡ ಅವರು ಆಗಿದ್ರು. ಕೇಂದ್ರ ಗೃಹ ಸಚಿವರು ಅಂದ್ರೆ ಈ ಎಲೆಕ್ಟೆಡ್ ಆಗಿರ್ತಕ್ಕಂಥ ಹಂಗಾಮಿ ಸರ್ಕಾರವನ್ನ ರಚನೆ ಮಾಡಿದ್ವಲ್ಲ, ಅವಾಗ ಇವರು ಗೃಹ ಸಚಿವರಾಗಿ ಕೆಲಸ ಮಾಡಿದಾಗ ಇದನ್ನ ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ, ಹೈದರಾಬಾದ್ ವಿಮೋಚನೆಯಲ್ಲಿ ಇವ್ರು ಕೈಗೊಂಡಂತಹ ಪೊಲೀಸ್ ಕಾರ್ಯಾಚರಣೆ ಅದು ತುಂಬಾನೇ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಹೋರಾಟಗಳಲ್ಲಿ ಒಂದಾಗತ್ತೆ. ಸೊ ನೆಕ್ಸ್ಟ್ ನಮ್ಮಲ್ಲಿ
ವೆರಿ ಇಂಪಾರ್ಟೆಂಟ್ ಆಗಿ ಭಾರತಕ್ಕೆ ಈ ಕ್ಯಾಬಿನೆಟ್ ನಿಯೋಗ ಕೂಡ ಬಂದಿತ್ತು. ಕ್ಯಾಬಿನೆಟ್ ನಿಯೋಗದಲ್ಲಿ ಯಾರ್ಯಾರಿದ್ರು ಅಂತ ಕೇಳ್ತಾರೆ. ಲಾರ್ಡ್ ಪೆಥಿಕ್ ಲಾರೆನ್ಸ್ ಅವರಿದ್ರು, ಸರ್ ಸ್ಟ್ರಾಫೋರ್ಡ್ ಕ್ರಿಪ್ಸ್ ಇದ್ರು, ಎ.ವಿ. ಅಲೆಕ್ಸಾಂಡರ್ ಇದ್ದು. ಯಾವ್ಯಾವ ಹುದ್ದೆಗೆ ಬಂದಿದ್ರು ಇವರು? ಲಾರ್ಡ್ ಪೆಥಿಕ್ ಲಾರೆನ್ಸ್ ಭಾರತ ವ್ಯವಹಾರಗಳ ಕಾರ್ಯದರ್ಶಿ. ನಿಮಗೆ ಗೊತ್ತಿದೆ ಭಾರತ ವ್ಯವಹಾರಗಳ ಕಾರ್ಯದರ್ಶಿ ನಮ್ಗೆ 1919ರ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳಿಂದ ಈ ಭಾರತ ವ್ಯವಹಾರಗಳ ಕಾರ್ಯದರ್ಶಿ ಹುದ್ದೆಯನ್ನ ಕ್ರಿಯೇಟ್ ಮಾಡಲಾಗಿತ್ತು. ಇನ್ನು ಸರ್ ಸ್ಟಾಫೋರ್ಡ್ ಕ್ರಿಸ್ ಇದಾರೆ, ಇವರು ಕೂಡ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ರು. ಎ.ವಿ. ಅಲೆಕ್ಸಾಂಡರ್ ನೌಕಾಪಡೆಯ ಅಧ್ಯಕ್ಷರು ಮುಖ್ಯಸ್ಥರು ಕೂಡ ಆಗಿದ್ರು. ನಿಮಗೆ ಗೊತ್ತಿದೆ ಈ ರಿನ್ ಅಂತಕ್ಕಂಥ ದಂಗೆ ಬಗ್ಗೆನೂ ಕೂಡ ನೀವು ಇದರಲ್ಲಿ ಓದ್ಕೋಬೇಕು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋಣ, ಸಂವಿಧಾನದ ಅರ್ಥದ ವಿಚಾರಕ್ಕೆ ಬರೋಣ. ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ಮಾಡುತ್ತೆ. ಈ ಒಂದು ಮೂಲಭೂತ ತತ್ವಗಳು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ಮಾಡತಕ್ಕಂಥದ್ದನ್ನೇ ಅದರ ಒಟ್ಟು ಸಂಕಲನವನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ನೋಡಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸಂವಿಧಾನ ರಚನಾ ಸಭೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ನಿಮ್ಗೆಲ್ಲ ಗೊತ್ತಿದೆ, ಮೋತಿಲಾಲ್ ನೆಹರು ಸಮಿತಿ ಶಿಫಾರಸ್ಸಿನ ಮೇರೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1931ರ ಕರಾಚಿ ಅಧಿವೇಶನದ ನಿರ್ಣಯಗಳನ್ನು ಒತ್ತಾಯಿಸ್ತವೆ. ಕರಾಚಿ ನಿರ್ಣಯ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಕೇಳ್ಬೋದು ನಿಮ್ಗೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು INCಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. 1931 ನಲ್ಲಿ ಕರಾಚಿ ಸೆಷನ್ಸ್ ಅಲ್ಲಿ ಆ ಅಧಿವೇಶನದಲ್ಲಿ ನಿರ್ಣಯಗಳನ್ನ ಮಾಡಲಾಗಿತ್ತು. ಹಾಗೆ ಮಾಡಿದ ಪ್ರಕಾರವಾಗಿ ಕ್ಯಾಬಿನೆಟ್ ನಿಯೋಗದ ಶಿಫಾರಸ್ ಬರುತ್ತೆ. 1946 ಜುಲೈನಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಕೂಡ ಕರೆಯಲಾಯಿತು. ಆ ಸಂವಿಧಾನ ರಚನಾ ಸಭೆ ಕರೆದಿದ್ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಸಂಪೂರ್ಣವಾದ ನಿಮ್ದೇ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ರಚನೆಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥದ್ದು ಇಲ್ಲಿ ರೆಡಿ ಆಗಿತ್ತು. ಹಂಗಾಗಿ ಕ್ರಿಪ್ಸ್ ಸಮಿತಿ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಒತ್ತಾಯಗಳನ್ನು ಮಾಡಿದ್ದು ನಿಮಗೆ ಗೊತ್ತಿದೆ. ಸೊ ಅದಾದ ನಂತರ ಸಂವಿಧಾನ ರಚನಾ ಸಭೆಯನ್ನು ರೆಡಿ ಆಯ್ತು. ಸಂವಿಧಾನ ರಚನಾ ಸಭೆ ಡಿಸೆಂಬರ್ 9, 1946, ಇನ್ನು ಸ್ವತಂತ್ರ ಬಂದಿಲ್ಲ ನೆನ್ಪಿಟ್ಕೊಳ್ಳಿ, ಅವಾಗ್ಲೇನೆ ಈ ಸಂವಿಧಾನ ರಚನಾ ಸಭೆ ಏನಾಗಿತ್ತೋ ರೆಡಿ ಮಾಡಿದ್ರು. ದೇಶಕ್ಕಾಗಿ ಒಂದು ಒಳ್ಳೆ ಸಂವಿಧಾನವನ್ನು ಹ್ಯಾಂಡ್ ಓವರ್ ಮಾಡಿ ಆನಂತರ ಸ್ವತಂತ್ರ ಕೊಡ್ತೀವಿ ಅನ್ನೋ ಕಲ್ಪನೆ ಕೂಡ ಇತ್ತು. ಅದಾದ ನಂತರ ಡಿಸೆಂಬರ್ 11, 1946ರಲ್ಲಿ ಒಟ್ಟು ಎಲ್ಲ 11 ಪ್ರಾಂತ್ಯಗಳಿಂದ 299 ಸದಸ್ಯರು ಅದರಲ್ಲಿ ಭಾಗವಹಿಸಿದ್ರು. ಆಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಇದು ನಿಮ್ಗೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಇವರು ಅಧ್ಯಕ್ಷ ಆದ್ಮೇಲೆ ಇಲ್ಲಿ ಭಾರತ ಸ್ವತಂತ್ರದ ವಿಚಾರದಲ್ಲೂ ಕೂಡ ಕರಡು ಸಮಿತಿಯ ಕೆಲಸ ತುಂಬಾನೇ ಇತ್ತು, ಹೆಂಗ್ ರಚನೆ ಮಾಡಬೇಕು ಅಂತ ಬಂದಾಗ. ಹಂಗಾಗಿ ಸಂವಿಧಾನ ರಚನಾ ಸಭೆಯ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲಿಕ್ಕಾಗಿ 22 ಸಮಿತಿಗಳನ್ನ ಅವತ್ತು ರಚನೆ ಮಾಡಿದ್ರು. 22 ಸಮಿತಿಗಳು ಹಾಗೂ ಕೆಲವು ಉಪಸಮಿತಿಗಳಿದ್ವು. ಆಗ ಕರಡು ಸಮಿತಿಗೆ ಅಧ್ಯಕ್ಷರನ್ನಾಗಿ 22 ಸಮಿತಿಗಳಲ್ಲಿ ಒಂದು ಸಮಿತಿ ಇದು ಕರಡು ಸಮಿತಿ. ಆ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹಂಗಾಗಿ ಮುಂದೆ ಅವರು ಎಲ್ಲದನ್ನ ಸಂಕಲಿಸಿ ಕೊಟ್ಟಿದ್ರಿಂದಾಗಿ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕೂಡ ಕರೀಲಾಗುತ್ತೆ. ಈ ಸಮಿತಿಯಲ್ಲಿ N. ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಿದ್ರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇದ್ರು, KM ಮುನ್ಷಿ ಅವರಿದ್ರು, TT ಕೃಷ್ಣಮಾಚಾರಿ ಅವರಿದ್ರು. ಇಂಥ ಮತ್ಸದ್ದಿಗಳ ಸದಸ್ಯರ ಒಕ್ಕೂಟದಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತು ಈ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ನೆನ್ಪಿಡುವಳಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ವಿಚಾರಕ್ಕೆ ಬರೋದಾದ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಕರ್ತವ್ಯಗಳ ಸಮಿತಿ ಏನಿತ್ತಲ್ಲ ಅದಕ್ಕೆ ಅಧ್ಯಕ್ಷನಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಿದ್ರು. ಇದಕ್ಕೊಂದು ಉಪಸಮಿತಿ ಕೂಡ ಮಾಡಿದ್ರು. ಆ ಉಪಸಮಿತಿ ಅಧ್ಯಕ್ಷರಾಗಿ JB ಕೃಪಲಾನಿ ಅವರನ್ನ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬರೀ ನೀವು ಕರಡು ಸಮಿತಿ ರಚನಾ ಸಮಿತಿ ಅಷ್ಟೇ ನೆನ್ಪಿಟ್ಕೊಬಿಡಿ, ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿದ್ರು ಅಂತ ಯಾರು ಅಂತ ನೆನ್ಪಿಟ್ಕೊಳ್ಳಿ, ಅದು ಸರ್ದಾರ್ ವಲ್ಲಭಾಯ್ ಪಟೇಲ್. ಇನ್ನು ಸಂವಿಧಾನ ರಚನಾ ವ್ಯವಸ್ಥೆಗೆ ಕರ್ನಾಟಕದಿಂದ ಭಾಗವಹಿಸಿದವರು ಯಾರು ಅಂತ ಕೂಡ ಕೇಳಬಹುದು. ಅದರಲ್ಲಿ ಕೆಂಗಲ್ ಹನುಮಂತರಾಯ ಅವರು, BN ರಾವ್, ನರಸಿಂಗರಾವ್ ಅಂತ ಏನ್ ಕರಿತೀವಲ್ಲ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಭಾಗವಹಿಸಿದ್ರು. S. ನಿಜಲಿಂಗಪ್ಪ ಇಸ್ ಎ ಸಪೋರ್ಟಿಂಗ್ ಕಾಸ್ಟ್, ಅದು ಅದರ ಬುಕ್ ಅಲ್ಲಿ ಅದನ್ನ ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ಹಲವಾರು ಸಂವಿಧಾನ ರಚನೆಯಲ್ಲಿ ಇವರು ಗಣನೀಯ ಪಾತ್ರವನ್ನು ವಹಿಸಿದವರು. ಕೆಂಗಲ್ ಹನುಮಂತರಾಯ್, BN ರಾವ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಇದರಲ್ಲಿ ಭಾಗವಹಿಸಿದ್ರು. ಇಂಥ ಸಂವಿಧಾನಕ್ಕೆ ಅಂತಿಮ ರೂಪ ಕೊಡ್ಲಿಕ್ಕೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ಬೇಕಾಯ್ತು ಅಂತಂದ್ರೆ ನೋಡಿ, 2 ವರ್ಷ 11 ತಿಂಗಳು 18 ದಿನಕ್ಕೆ ನಮ್ಮ ದೇಶದಲ್ಲಿ ಸಂವಿಧಾನ ರಚನೆ ಆಯ್ತು. ಜಾರಿಗೆ ಬರೋದಕ್ಕೆ ಇನ್ನೂ ಟೈಮ್ ತಗೊಳ್ತು. ಆ ಸಂದರ್ಭದಲ್ಲಿ ನಮ್ಮ ದೇಶ ಸ್ವತಂತ್ರಗೊಂಡಾಗ ಮೊದಲ ಕಾನೂನು ಮಂತ್ರಿಯಾಗಿಯೂ ಕೂಡ 15/8/1947ರಿಂದ 6/10/1951 ಅಂದ್ರೆ ಮೊದಲ ರಾಷ್ಟ್ರೀಯ ಚುನಾವಣೆ ಆಗೋವರೆಗೂ ಕೂಡ ನಮ್ಮಲ್ಲಿ ಮೊದಲ ಹಂಗಾಮಿ ಗೌರ್ಮೆಂಟ್ ನ ಕಾನೂನು ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಸೇವೆಯನ್ನ ಸಲ್ಲಿಸಿದ್ರು.
ಅದಾದ ನಂತರ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತ ವಿಚಾರಗಳು ಬರ್ತವೆ. ಏನು ಸಂವಿಧಾನ ರಚನೆಗೆ ಸಂಬಂಧಪಟ್ಟ ವಿಚಾರ ಅಂತಂದ್ರೆ ಇಲ್ಲಿ ಸಂವಿಧಾನ ರಚನಾ ಸಭೆ ನಿಮ್ಗೆ 145 ಸಭೆಗಳನ್ನ ನಡೆಸುತ್ತೆ. ಹೆಂಗ್ ರೆಡಿ ಮಾಡ್ಬೇಕು ಅನ್ನೋದಕ್ಕೆ 145 ಸಭೆಗಳನ್ನ ನಡೆಸುತ್ತೆ. ಯಾವ್ಯಾವ್ದ್ರಿಂದ ಏನೇನ್ ತಗೊಳ್ಬೇಕು ಅಂತ ರೆಡಿ ಆಗತ್ತೆ. ಆಗ ಮಾಂಟೆಗೋ ಚಮ್ಸ್ಬರ್ಡ್ನ ಸುಧಾರಣೆಗಳು, ಆಮೇಲೆ ಮಿಂಟೋ ಮಾರ್ಲೆ ಸುಧಾರಣೆಗಳು, ಮಾಂಟೆಗೋ ಚಮ್ಸ್ಬರ್ಡ್ನ ಸುಧಾರಣೆಗಳು, ಭಾರತ ಸರ್ಕಾರ ಕಾಯ್ದೆ 1935 ಇವುಗಳನ್ನ ಬೇಸ್ಮೆಂಟ್ ಆಗಿ ಇಟ್ಕೊಳ್ತಾರೆ. ಮತ್ತೆ ಬ್ರಿಟನ್ ದೇಶದಿಂದ ಸಂಸದೀಯ ವ್ಯವಸ್ಥೆಯನ್ನ, ಅಮೆರಿಕದಿಂದ ಬಿಲ್ ಆಫ್ ರೈಟ್ಸ್ ಮತ್ತು ಐರ್ಲೆಂಡ್ ನಿಂದ ನಾವೇನ್ ಸಾಮಾಜಿಕ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಏನ್ ಕರಿತೀವಿ ಅವುಗಳನ್ನ ಇಲ್ಲಿ ಫಾಲೋ ಮಾಡಿ ಅಳವಡಿಸಿಕೊಳ್ಳಿಕ್ಕೆ ನಿರ್ಣಯವನ್ನ ಮಾಡ್ತಾರೆ. ಅಂತಿಮವಾಗಿ ಸಂವಿಧಾನ ನವೆಂಬರ್ 21 ನೆನ್ಪಿಟ್ಕೊಳ್ಳಿ ಇದು. ಓಕೆ, ಪ್ರತಿ ವರ್ಷ ನವೆಂಬರ್ 21 ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಆಚರಣೆ ಮಾಡ್ತೀವಿ. ನವೆಂಬರ್ 26 1949 ಇದು ಅಂಗೀಕರಿಸಲ್ಪಡುತ್ತೆ. ಜನವರಿ 26 1950 ಇದು ಜಾರಿಗೆ ಬರುತ್ತೆ. ಓಕೆ, ಜನವರಿ 26 ನಮ್ಗೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ನವೆಂಬರ್ 26 ನಾವು ಸಂವಿಧಾನ ದಿನಾಚರಣೆ ಅಂತ ಮಾತಾಡ್ತೀವಿ. ನೆನ್ಪಿಟ್ಕೊಳ್ಳಿ, BN ರಾವ್ ಅವ್ರಿಗೆ, ನರಸಿಂಹ ರಾವ್ ಅಂತ ಏನ್ ಕರಿತೀವಿ, ಇವರು BN ರಾವ್ ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರರಾಗಿದ್ರು. ಆದ್ರೆ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡ್ ನ ದಿ ಹೇಗ್ ಅಲ್ಲಿ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿಯೂ ಕೂಡ ಕೆಲಸ ಮಾಡಿದಂತ ಹೆಮ್ಮೆ ಇದೆ. ಮತ್ತು ಜಮ್ಮು ಕಾಶ್ಮೀರದ ಪ್ರತ್ಯೇಕ ರಾಜ್ಯ ಕಲ್ಪನೆ ಮಾಡಿದಾಗ ಅಲ್ಲಿನ ಮೊದಲ ಪ್ರಧಾನಮಂತ್ರಿಯಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ರು. ಯಾರೋ BN ರಾವ್ ಅವರು. ಹಂಗಾಗಿ ಸಂವಿಧಾನದ ದಿನವನ್ನ ನವೆಂಬರ್ 26 ನಾವು ಮಾಡ್ತೀವಿ. ಯಾಕೆಂದ್ರೆ ಅವತ್ತು ಅಂಗೀಕಾರ ಆದಂತಹ ದಿನ. ಜವಾಹರ್ಲಾಲ್ ನೆಹರು ಅವ್ರ ಸರ್ಕಾರ ಅಂಗೀಕಾರ ಮಾಡಿತ್ತು. ನೆನಪಿಟ್ಕೊಳ್ಳಿ, 1929 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಸೆಷನ್ಸ್ ನಡೆದಿತ್ತು. ಲಾಹೋರ್ ಸೆಷನ್ಸ್ ಅಲ್ಲಿ ಪೂರ್ಣ ಸ್ವರಾಜ್ಯದ ಕಲ್ಪನೆಯನ್ನ ಮಾಡಲಾಗಿತ್ತು. ಅವಾಗ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಇಂಥವ್ರು ಒಂದ್ ಕಡೆ ಹೋರಾಟ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ದು ಕೂಡ ಇದೇ ನಮ್ಮ 1929 ಲಾಹೋರ್ ಸೆಷನ್ಸ್ ಅಲ್ಲಿ ರಾವಿ ನದಿ ದಡದ ತೀರದ ಮೇಲೆ. ಹಂಗಾಗಿ 1930 ಜನವರಿ 26 ಸ್ವತಂತ್ರ ದಿನವನ್ನಾಗಿ ಆಚರಣೆ ಮಾಡಿದ್ರು. ಹಂಗಾಗಿ ಅದರ ಸವಿ ನೆನಪಿಗಾಗಿನೇ ಜನವರಿ 26 ನಮ್ಮ ದೇಶದ ಮೊದಲ ಗಣರಾಜ್ಯವನ್ನ ಜಾರಿಗೆ ತರುವಂತ ಪ್ರಯತ್ನ ಕೂಡ ಇಲ್ಲಿ ನಡೀತು. ಸೊ ನೆಕ್ಸ್ಟ್ ಬರ್ತೀವಿ, ನಮ್ಮಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಸಂವಿಧಾನದ ಪ್ರಸ್ತಾವನೆ ವಿಚಾರಗಳು ಬಂದಾಗ ನೆನ್ಪಿಟ್ಕೊಳ್ಳಿ. ಏನ್ ಮಾಡ್ಬೇಕಿಲ್ಲಿ, ಸಂವಿಧಾನದ ಪ್ರಸ್ತಾವನೆಗಳು ಬಂದಾಗ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಪ್ರಸ್ತಾವನೆ ಅಂದ್ರೆ ಇದು ನಮ್ಮ ಸಂವಿಧಾನದ ಕೈಗನ್ನಡಿ ಅಂತ ಕರೀಲಾಗತ್ತೆ. ಇದನ್ನ ನಮ್ಮ ಸಂವಿಧಾನ ಪೀಠಿಕೆ ಇದ್ದಂತೆ ಅಂತ ಕೂಡ ಹೇಳಲಾಗತ್ತೆ. ಹಂಗಾಗಿ ಜವಾಹರ್ಲಾಲ್ ನೆಹರು ಅವರು 13 ಡಿಸೆಂಬರ್ 1946 ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನ ಸಂವಿಧಾನದ ಪ್ರಸ್ತಾವನೆಗಾಗಿ ಅಧಿಕಾರ ತರಬೇಕು, ಆಧಾರವಾಗಿರಬೇಕು ಅಂತ ಹೇಳ್ತಾರೆ. ಆನಂತರ ಸಂವಿಧಾನ ರಚನಾ ಸಭೆ 22 ಜನವರಿ 1947 ನೆನ್ಪಿಟ್ಕೊಳ್ಳಿ, ಸಂವಿಧಾನ ರಚನಾ ಸಭೆಯ ಅನುಮೋದನೆಗಳನ್ನ ಎಲ್ಲ ಅಂಶಗಳನ್ನ 22 ಜನವರಿ 1947 ಅನುಮೋದನೆ ಮಾಡ್ತಾರೆ. ಯಾವ್ದದ್ದು, ರಚನಾ ಸಭೆಯ ಎಲ್ಲ ನಿರ್ಣಯಗಳನ್ನ ಇಲ್ಲಿ ಅನುಮೋದನೆ ಮಾಡ್ತಾರೆ, ರಚನಾ ಸಭೆದು. ಬಟ್ ಸಂವಿಧಾನ ಅನುಮೋದನೆ ಆಗಿದ್ದು ನಮ್ಗೆ ನವೆಂಬರ್ 26 1949 ಕರಡು ಸಮಿತಿ ಕೊಟ್ಟ ವರದಿಗಳನ್ನೆಲ್ಲ ಇಲ್ಲಿ ಅನುಮೋದನೆ ಮಾಡ್ತಾರೆ. ಜಾರಿಗೆ ಬಂದಿದ್ದು ಜನವರಿ 26. ಅದಕ್ಕೆ 3 ಇಸ್ವಿಗಳನ್ನ ಒಂದೇ ಕಡೆ ಕೊಟ್ಟಿದ್ದೀನಿ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಯಾವ್ದಕ್ಕೆ ಯಾವುದು ಅನ್ನೋದು ಕೂಡ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಹಂಗೆ ಸ್ಪಷ್ಟವಾಗಿ ಗೊತ್ತಾಗೋದಕ್ಕಾಗಿನೇ ಈ 3 ಇಸ್ವಿಗಳು ಕೂಡ ನಿಮ್ಗೆ ನೆನ್ಪಿಟ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನಾ ಸಭೆ ಕೊಟ್ಟಂತಹ ಎಲ್ಲ ನಿರ್ಣಯಗಳನ್ನ ಅಂಗೀಕಾರ ಮಾಡಿದ್ದು 22 ಜನವರಿ 1947. ಅಲ್ಲಿಗೆ ನಮ್ದು ಕಾನ್ಸ್ಟಿಟ್ಯೂಷನ್ ಪೂರ್ತಿ ಸುಮಾರು ಒಂದು 90 ಭಾಗ ರೆಡಿ ಆಗಿತ್ತು ಅಂತ ಅರ್ಥ. ಆಮೇಲೆ ಸಂವಿಧಾನವನ್ನ ರೆಡಿ ಮಾಡ್ಬಿಟ್ಟು ಕರಡು ಸಮಿತಿ ಎಲ್ಲ ಹಾಕಿ ಕೊಟ್ಟ ಮೇಲೆ ಅದರ ಅನುಮೋದನೆ ಮಾಡಿದ್ದು, ಜಾರಿಗೆ ತರಬೇಕು ಅಂತ ರೆಡಿ ಆಗಿದ್ದು 1949 ನವೆಂಬರ್ 26 ಸಂವಿಧಾನ ಅನುಮೋದನೆ ಆಯ್ತು ನಮ್ಮ ಸರ್ಕಾರದಿಂದ. ಜಾರಿಗೊಳಿಸಿದ್ದು ಜನವರಿ 26 1950. ಹಂಗಾಗಿ 3 ಇಸ್ವಿಗಳು ಒಂದೇ ಕಡೆ ಇದೆ. ಕರೆಕ್ಟ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಬರ್ತೀವಿ, ಭಾರತಕ್ಕೊಂದು ಲಿಖಿತ ಸಂವಿಧಾನ, ಜಗತ್ತಲ್ಲೇ ಅತ್ಯಂತ ಬೃಹತ್ ಸಂವಿಧಾನ ನಮ್ದು, ಅತ್ಯಂತ ಚಿಕ್ಕದು ಅಮೆರಿಕ ಅಂತ ಕೂಡ ಕರೀತಾರೆ. ಹಂಗಾಗಿ ಸಂವಿಧಾನ ಮೂಲತಃ 22 ಭಾಗಗಳಿತ್ತು, ಮತ್ತೆ 8 ಅನುಸೂಚಿಗಳನ್ನು ಹೊಂದಿತ್ತು, 395 ವಿಧಿಗಳಿತ್ತು. ನಂತರದಲ್ಲಿ ಬದಲಾವಣೆ ಆದ ಕಾಲಕ್ಕೆ 22 ಭಾಗಗಳಿದ್ದು 25 ಆಯ್ತು, 8 ಅನುಸೂಚಿಗಳಿದ್ದು 12 ಅನುಸೂಚಿಗಳಾದವು, 395 ಇದ್ದಿದ್ದು ಈಗ
470 ಪ್ಲಸ್ ಆಗಿದೆ. ಪ್ಲಸ್ ಅಂತ ಯಾಕೆ ಕೊಡ್ತೀವಿ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಚರ್ಚೆಯಲ್ಲಿ ಇದಾವೆ, ಮಂಡಿಸಬೇಕು. ಅದಿನ್ನು ಬಿಲ್ಗಳಲ್ಲಿದಾವೆ. ಆ ಬಿಲ್ಗಳಲ್ಲಿರೋದು ಆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ಕು ಅಂತ ಕೊಟ್ಟಿರೋದು. ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ವಿವಿಧ ಭಾಷೆ, ಜಾತಿ, ಜನಾಂಗ, ವಿಶಾಲ ಭೂಪ್ರದೇಶ, ಇದೆಲ್ಲ ಒಕ್ಕೂಟ ಪದ್ಧತಿ ಇದೆ. ಈ ಒಕ್ಕೂಟ ಪದ್ಧತಿಯನ್ನು ಅಳವಡಿಸಿದ್ ಯಾವಾಗ? 1935 ಭಾರತ ಸರ್ಕಾರ ಶಾಸನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನು ಕೊಡಲಾಗಿತ್ತು. ಹಂಗಾಗಿ ಇವತ್ತು ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳಿದಾವೆ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿವೆ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳಿದಾವೆ. ಕೇಂದ್ರ ಪಟ್ಟಿ ಅಂದ್ರೆ ಕೇಂದ್ರ ಸರ್ಕಾರ ಮಾತ್ರ ನಿರ್ವಹಣೆ ಮಾಡತಕ್ಕಂಥವು, ರಾಜ್ಯ ಪಟ್ಟಿ ಅಂದ್ರೆ ರಾಜ್ಯ ಸರ್ಕಾರ ಮಾತ್ರ ನಿರ್ವಹಣೆ ಮಾಡುತ್ತೆ, ಸಮವರ್ತಿ ಅಂದ್ರೆ ಕೇಂದ್ರ ಪ್ಲಸ್ ರಾಜ್ಯ ಎರಡೂ ಸೇರಿ ಮಾಡುವಂತ ಕೆಲಸಗಳು, ಅವು ಸಮವರ್ತಿ ಪಟ್ಟಿಗೆ ಬರ್ತವೆ. ಹೀಗೆ ಎರಡೂ ಸರ್ಕಾರಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಇಲ್ಲಿ ತನ್ನ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಓಕೆ, ಅದು ನಿಮ್ಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಮೂಲಭೂತ ಕರ್ತವ್ಯಗಳ ವಿಚಾರಕ್ಕೆ ಬರ್ತೀವಿ. ಮೂಲಭೂತ ಕರ್ತವ್ಯಗಳು ನಮ್ಮಲ್ಲಿ ಹಕ್ಕು ಮತ್ತೆ ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕೂಡ ಕರಿತೀವಿ. 1976ನೇ ಓಕೆ, ಇದು ಬಹಳ ಇಂಪಾರ್ಟೆಂಟ್. 1976ನೇ 42ನೇ ತಿದ್ದುಪಡಿ ಏನಿದೆ, ಇದು ಈ ಕಾಯ್ದೆ ಮೂಲಕ ಭಾರತ ಸಂವಿಧಾನದಲ್ಲಿ 4A ಭಾಗದಲ್ಲಿ ಹಾಗೂ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ಓಕೆ, 4A ಅಂದ್ರೆ ಇದು ಸಂವಿಧಾನದ ಪಾರ್ಟ್, ಇದು ಚಾಪ್ಟರ್ಗಳು ಅಂತೀವಲ್ಲ, 22-25 ಚಾಪ್ಟರ್ ಇದೆಯಲ್ಲ, ಅದರಲ್ಲಿ 4ನೇ ಚಾಪ್ಟರ್ ಅಲ್ಲಿ ಎಷ್ಟನೇ ವಿಧಿಯಿಂದ ಹಾಕಲಾಗಿದೆ? 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಲಾಗಿದೆ. ಹೀಗೆ ನಮ್ಮಲ್ಲಿ ಬಹು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳೋ ಸಂದರ್ಭದಲ್ಲಿ ಒಟ್ಟು 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು 42ನೇ ತಿದ್ದುಪಡಿ ಮೂಲಭೂತ ಕರ್ತವ್ಯಗಳನ್ನ 51A ನಲ್ಲಿ ಸೇರಿಸಿದ್ದಾರೆ. 86ನೇ ತಿದ್ದುಪಡಿಯಲ್ಲಿ ಏನಾಗಿದೆ ನೋಡಿ, ಮೂಲಭೂತ ಶಿಕ್ಷಣ ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ನೀವು ಕಡ್ಡಾಯ ಶಿಕ್ಷಣ ಕೊಡ್ಲೇಬೇಕು. ಇದು ಕರ್ತವ್ಯದಡಿಯಲ್ಲಿ ಬರ್ತಾ ಇದೆ. ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಎಲ್ಲರೂ ಹೊಣೆಗಾರರಾಗ್ತೀವಿ. ಹಂಗಾಗಿ 11 ಮೂಲಭೂತ ಕರ್ತವ್ಯಗಳನ್ನು 11ನೇ ಮೂಲಭೂತ ಕರ್ತವ್ಯವಾಗಿ ಸೇರಿಸಿದ್ರು. ಇದು 4A ಭಾಗದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾರೆ ನೋಡಿ ಎಕ್ಸಾಮ್ಸ್ ಅಲ್ಲಿ. ಏನ್ ಕೇಳಿದಾರೆ? ವೆರಿ ಇಂಪಾರ್ಟೆಂಟ್ ಆಗಿ ಕೇಳಿದಾರೆ ನೋಡಿ. ನಮ್ಮ ಈ ಕೆಳಗೆ ಕೊಟ್ಟ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದಾರಲ್ಲ, ಅಲ್ಲಿದೆ ಏನೋ 42ನೇ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ರೈಟ್ ನೋಡಿ, 2023 ಪ್ರಶ್ನೆ ಇದು. ಸಂವಿಧಾನ ಪರಿಚ್ಛೇದ 51A ನಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲ್ಪಟ್ಟಿದೆ. ಹಾಗಾಗಿ ಹೇಳಿಕೆ 1 ಮತ್ತೆ 2 ಎರಡೂ ಸರಿ. ಸೇಮ್ ಈ ಪ್ರಶ್ನೆನ ಯಥಾವತ್ತ ಕಾಪಿ ಮಾಡಿ ಹಾಕಿದ್ದಾರೆ. ಎರಡನ್ನೂ ಕೂಡ ನೀವು ನೆನಪಿಡ್ಕೋಬೇಕು. ನೆಕ್ಸ್ಟ್ ಬರೋಣ, ರಾಜ್ಯ ನಿರ್ದೇಶಕ ತತ್ವಗಳು. ಇದ್ರ ಬಗ್ಗೆನೂ ಕೇಳಿದರೆ ಫಸ್ಟ್ ಇದು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ರಾಜ್ಯ ನಿರ್ದೇಶಕ ತತ್ವಗಳು ನಮ್ಮ ಸಂವಿಧಾನದ ಇಂಪಾರ್ಟೆಂಟ್ 4ನೇ ಭಾಗದಲ್ಲಿ ನೆನ್ಪಿಟ್ಕೊಳ್ಳಿ. 4ನೇ ಭಾಗದಲ್ಲಿ ಇದನ್ನ ಅಳವಡಿಸಲಾಗಿದೆ. ಅದು ನಮ್ಗೆ ಇಂಪಾರ್ಟೆಂಟ್. 4ನೇ ಭಾಗದಲ್ಲಿ ಅಳವಡಿಸಿದ್ದಾರೆ. ಓಕೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಎಲ್ಲಿಂದ ಪಡೆಯಲಾಯಿತು ಅಂತ ಕೇಳಿದ್ರೆ ಐರಿಷ್ ಸಂವಿಧಾನದಿಂದ ಇದನ್ನ ಪಡೆಯಲಾಗಿದೆ. ಎಲ್ಲಿದಾವೀಗ ನೋಡಿ, ವಿಧಿ 36ರಿಂದ 51ರವರೆಗೆ ರಾಜ್ಯ ನಿರ್ದೇಶಕ ತತ್ವಗಳು ಬರೋದು ಆಕ್ಟ್ 36 ಇಂದ 51ರವರೆಗೆ ಬರುತ್ತೆ. ಇದರಲ್ಲಿ ಯಾಕೆ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ, 45ನೇ ವಿಧಿ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದು ಮಕ್ಕಳ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನ ಒತ್ತಿ ಹೇಳಿದೆ. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದನ್ನು ಯಾವ ಆಕ್ಟ್ ಅಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ರೆ ಆಕ್ಟ್ ನಂಬರ್ 45 ಅಲ್ಲಿ ಹೇಳಲಾಗಿದೆ. ಇದು ನಿಮ್ಗೆ ನೆನಪಿರಲಿ. ಹಾಗಾಗಿ ಗಾಂಧಿವಾದಿ, ಸಮಾಜವಾದಿ, ಉದಾರವಾದಿ, ಬೌದ್ಧಿಕ ತತ್ವಗಳ ಅನುಷ್ಠಾನಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ನೋಡಿ, ಪ್ರಶ್ನೆ ಬಹಳ ಸಿಂಪಲ್ ಆಗಿ ಕೇಳಿದ್ದಾರೆ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ನೀತಿಯಲ್ಲಿ, ಆರ್ಥಿಕ ಮತ್ತು ಸಾಮಾಜಿಕ ನೀತಿಯ ಒಂದು ವ್ಯವಸ್ಥೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ, ಇಲ್ಲೇ ಕೇಳಿದಾನೆ. 2015ರಲ್ಲಿ ಏನ್ ಕೇಳಿದಾನೆ ಅನ್ನೋದು ಇಂಪಾರ್ಟೆಂಟು. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ನೀತಿಯ ಬುನಾದಿ ಯಾವುದು ಅಂತಂದ್ರೆ ಅದು ರಾಜ್ಯ ನಿರ್ದೇಶಕ ತತ್ವಗಳು. ಆರ್ಥಿಕ ಮತ್ತು ಸಮಾನತೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಬಗ್ಗೆ ಹೇಳಿರೋದೇ ಇದು. ಅದಕ್ಕೋಸ್ಕರ ಸೇಮ್ ಸ್ಲೈಡ್ ಹಿಂದ್ಗಡೆ ಇದೆ ನೋಡಿ.
ಸಮಾಜವಾದಿ, ಉದಾರವಾದಿ, ಗಾಂಧಿವಾದಿ ಬೌದ್ಧಿಕ ತತ್ವಗಳ ಅನುಷ್ಠಾನಕ್ಕಾಗಿ ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯ ನಿರ್ದೇಶಕ ತತ್ವಗಳು. ಸೇಮ್ ಟಾಪಿಕ್ ಅಲ್ಲಿ 2015ರಲ್ಲಿ ಈ ಪ್ರಶ್ನೆನ ಕೇಳಿದ್ದಾನೆ. ಸೊ ನೆಕ್ಸ್ಟ್ ಬರೋಣ, ದ್ವಿಸದನ ಶಾಸಕಾಂಗದ ಬಗ್ಗೆ ಬರುತ್ತೆ. ದ್ವಿಸದನ ಶಾಸಕಾಂಗ ಭಾರತದ ಶಾಸಕಾಂಗವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಂಸತ್ ಅಂತ ಕೂಡ ಕರಿತೀವಿ. ಈ ಸಂಸತ್ತು ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಮೇಲ್ಮನೆಯನ್ನ ಲೋಕಸಭೆ ಅಂತ ಕರಿತೀವಿ, ಕೆಳಮನೆಯನ್ನ ರಾಜ್ಯಸಭೆ ಅಂತ ಕರಿತೀವಿ. ರಾಜ್ಯದಲ್ಲಾದ್ರೆ ವಿಧಾನ ಸಭೆ ಇರುತ್ತೆ, ಮತ್ತೆ ವಿಧಾನ ಪರಿಷತ್ ಇರುತ್ತೆ. ನಮ್ಮಲ್ಲಿ ರಾಜ್ಯ ಸಂಸತ್ತಲ್ಲಿ, ಹಂಗಾಗಿ ಕೇಂದ್ರ ಸಂಸತ್ತಲ್ಲಾದ್ರೆ ದ್ವಿಸದನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇರುತ್ತೆ. ರಾಜ್ಯಸಭೆಯನ್ನ ಹಿರಿಯರ ಸಭೆ ಅಂತ ಕರಿತೀವಿ, ಲೋಕಸಭೆಯನ್ನ ಸಾಮಾನ್ಯ ಸಭೆಗಳು ಅಂತ ಕೂಡ ಕರಿತೀವಿ. ಮಾನವ ಹಕ್ಕುಗಳು ಕೂಡ ನೆನ್ಪಿಟ್ಕೊಳ್ಳಿ, 1948 ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ ಅಂತ ಕೂಡ ಆಚರಣೆ ಮಾಡ್ತವೆ. ಹ್ಯೂಮನ್ ರೈಟ್ಸ್ ಡೇ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ರೆ ನಮ್ಗೆ ಮಕ್ಕಳ ಹಕ್ಕುಗಳು, ಮಾನವ ಹಕ್ಕುಗಳು ಬೇರೆ, ಮಕ್ಕಳ ಹಕ್ಕುಗಳು ಬೇರೆ. ಇದು ಚೈಲ್ಡ್ ರೈಟ್ಸ್ 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ತಂದ ಮೇಲೆ ಮಕ್ಕಳ ಹಕ್ಕುಗಳಿಗಾಗಿ ರಕ್ಷಣೆ ಮಾಡಲಾಯಿತು. ಇವತ್ತು ಕೂಡ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ 1098 ಫೋನ್ ಅನ್ನ ಡಯಲ್ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿದ್ದಾರೆ. ಹಂಗಾಗಿ ಭಾರತದಲ್ಲಿ ಭಾರತ ಸರ್ಕಾರ ಲಿಂಗತ್ವ ಅಂದ್ರೆ ನಾವೇನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತೀವಲ್ಲ, ಆ ತರದ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019ರಲ್ಲಿ ಜಾರಿಗೆ ಬಂದಿತ್ತು ಭಾರತ ಸರ್ಕಾರ. ಬಟ್ ಅದಕ್ಕಿಂತ ಮುಂಚೆನೆ ಕರ್ನಾಟಕ ಸರ್ಕಾರ ರಾಜ್ಯ ಲಿಂಗತ್ವ ಅಲ್ಪಸಂಖ್ಯಾತರ ನೀತಿಯನ್ನ 2017ರಲ್ಲೇ ಜಾರಿಗೆ ತಂದಿತ್ತು ನಮ್ಮ ರಾಜ್ಯ. ಹಂಗಾಗಿ ಕೇಂದ್ರಕ್ಕಿಂತಲೂ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡೋದು ನಮ್ಮ ಸ್ಟೇಟ್ ಆಗಿದೆ. ನೆಕ್ಸ್ಟ್ ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳಿರುವಂತದ್ದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಮಾನತೆ ಹಕ್ಕು ಭಾರತದಲ್ಲಿ ನೀಡಲಾಗಿರ್ತಕ್ಕಂಥ 6 ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದ ನೋಡಿ. ಸಮಾನತೆಯ ಹಕ್ಕು ಫಸ್ಟ್ ಬರುತ್ತೆ. ಫಸ್ಟ್ ಸಮಾನತೆಯ ಹಕ್ಕು ಬರೋದು, ನೀವು = ಅಂತ ನೆನ್ಪಿಟ್ಕೊಂಡು ಫಸ್ಟ್ ಇದು ಸಮಾನತೆ ಬರುತ್ತೆ. ಎರಡನೇದು ಸ್ವಾತಂತ್ರ್ಯದ ಹಕ್ಕು ಬರುತ್ತೆ, ಬಾವುಟ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಓಕೆ, ಫಸ್ಟ್ = ಆಮೇಲೆ ಬಾವುಟ ಬರಬೇಕು, ಸ್ವಾತಂತ್ರ್ಯದ ಹಕ್ಕು. ಹಂಗಾಗಿ 14ರಿಂದ 18ನೇ ವಿಧಿಗಳು, ಒಟ್ಟು 14, 15, 16, 17, 18 5 ವಿಧಿಗಳು ಇಲ್ಲಿ ಬರ್ತವೆ. ಸ್ವಾತಂತ್ರ್ಯದ ಹಕ್ಕು ಬರೋದು 19, 20, 21, 22 4 ವಿಧಿಗಳು ಇಲ್ಲಿ ಬರ್ತವೆ. ಸೆಕೆಂಡ್ ಬಾವುಟಕ್ಕೆ 4 ಸ್ವಾತಂತ್ರ್ಯದ ಹಕ್ಕು. ಆಮೇಲೆ ಹಿಂಗ್ ಇಂಟು ಹಾಕೊಂಡು ಹಿಂಗ್ ರೌಂಡ್ ಹಾಕೊಳ್ಳಿ, ಶೋಷಣೆಯ ವಿರುದ್ಧದ ಹಕ್ಕು ಇಲ್ಲಿ 23, 24 2 ಹಕ್ಕುಗಳು ಬರ್ತವೆ. ಅದಾದ್ಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯ ಅಂತಂದ್ರೆ ನೀವು ತ್ರಿಶೂಲ ಹಾಕೊಂಡು ನೆನ್ಪಿಟ್ಕೊಳ್ಳಿ, ಇಲ್ಲ ಪ್ಲಸ್ ಹಾಕೊಂಡು ನೆನ್ಪಿಟ್ಕೊಳ್ಳಿ, ಒಟ್ಟ ಹಿಂಗ ನೆನ್ಪಿಟ್ಕೊಳ್ಳಿ, ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಸೊ ಇಲ್ಲಿ ಬರೋದೇನಿದು 25, 26, 27, 28 4 ಬರ್ತವೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರ್ತವೆ. ಒಂದು ಸ್ಟೂಡೆಂಟ್ ಚಿತ್ರ ಹಾಕೊಳ್ಳಿ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇದು 29, 30 2 ಹಕ್ಕುಗಳು ಬರ್ತವೆ. ಇನ್ನು ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತ ಕೂಡ ಬರ್ಕೊಳ್ಳಿ, ಇದು 32ನೇ ವಿಧಿ. ಇದಂತೂ ನೆನಪಿರುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಇದನ್ನ ಆತ್ಮ ಅಂದ್ರು ಅಂತೇಳಿ. ಹಂಗಾಗಿ ನೀವು ಕ್ರಮಾನುಗತವಾಗಿ ನೆನ್ಪಿಟ್ಕೊಳ್ಳೋದಾದ್ರೆ ಹೆಂಗ್ ನೆನ್ಪಿಟ್ಕೋಬೇಕು, ಫಸ್ಟ್ = ಬರುತ್ತೆ, ಆಮೇಲೆ ಬಾವುಟ ಬರುತ್ತೆ, = ಆದ್ಮೇಲೆ ಬಾವುಟ ಅಂದ್ರೆ ಸ್ವಾತಂತ್ರ್ಯ, ಬಾವುಟ ಆದ್ಮೇಲೆ ಪ್ಲಸ್ ಶೋಷಣೆಯ ವಿರುದ್ಧದ ಹಕ್ಕು, ಇದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ನಮ್ಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನೆನ್ಪಿಟ್ಕೊಳ್ಳಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಅದಾದ್ಮೇಲೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಶಾಲೆ, ಹಿಂಗ ನೆನ್ಪಿಟ್ಕೊಳ್ಳಿ. ಹೆಂಗ್ ಬರ್ಬೇಕು ವಿಧಿಗಳು ನೋಡಿ, = 5, ಬಾವುಟಕ್ಕೆ 4, ಆಮೇಲೆ ಶೋಷಣೆ ವಿರುದ್ಧಕ್ಕೆ 2, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ 4 ಮತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕಕ್ಕೆ 2 ನೋಡಿ. 54242 ಏನ್ ಕೋಡ್ ನಂಬರ್ 54242 ಹಂಗ ನೆನ್ಪಿಟ್ಕೊಳ್ಳಿ. ಲಾಸ್ಟ್ 32 ಅಂತ ಹಾಕೊಂಡ್ಬಿಟ್ರೆ ನಿಮ್ಗೆ ಸರಿಯಾಗುತ್ತೆ. ಓಕೆ, 5, 4, 9, 10, 11, 12, 13, 14, 15, 16, 17 ಒಟ್ಟು 17 ನಿಮ್ಗೆ ಟೋಟಲೈಸ್ ಬರುತ್ತೆ. ಟೋಟಲ್ ಇಲ್ಲಿ 32ರವರೆಗೆ ಸಂವಿಧಾನ ಹೆಂಗ ಒಟ್ಟು ನೆನ್ಪಿಟ್ಕೊಳ್ಳಿ. ಇನ್ನು 2020ರ ಆಕ್ಟ್ ಕೂಡ ಬಂದಿದೆ ನೋಡಿ, ದಿ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರಿವೆನ್ಷನ್ ಆಫ್ ಕ್ಯಾಟಲ್ ಆಕ್ಟ್ ನೋಡಿ. ಕರ್ನಾಟಕದಲ್ಲಿ ಪಶು ಹತ್ಯೆ ಪ್ರತಿಬಂಧಕ ಹಾಗೂ ಪಶು ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿದೆ. ಸೊ 2020ರಿಂದ ಇದು ಜಾರಿಯಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಏನ್ ಕೇಳಿದಾನೆ ನೋಡಿ, ಆಲ್ರೆಡಿ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಿದಾನೆ.
ಬಹಳ ಚೆನ್ನಾಗಿದೆ. ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಇದೆ. ತಪ್ಪಾಗಿರುವ ಜೋಡಿ ನೋಡಿ, ಸಮಾನತೆ ಹಕ್ಕು 14 ರಿಂದ 18 2024 ಕ್ವಶನ್. 14 ರಿಂದ 18 ವಿಧಿ ಹೇಳುತ್ತೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25 ರಿಂದ 28 ಹೇಳುತ್ತೆ. ಸ್ವಾತಂತ್ರ್ಯದ ಹಕ್ಕು ತಪ್ಪು ಕೊಟ್ಟಿದ್ದಾರೆ, 21 ಕೊಟ್ಟಿದ್ದಾನಲ್ಲ, ಇದು 22ನೇ ವಿಧಿ ಬಗ್ಗೆ ಇಲ್ಲಿ ನಾವು ಮಾತಾಡಬೇಕು. ಶೋಷಣೆಯ ವಿರುದ್ಧದ ಹಕ್ಕು ಕೊಟ್ಟಿದ್ದಾನೆ 23 ರಿಂದ 24. ಈ ರೀತಿಯಲ್ಲಿ ನಮ್ಗೆ ಕೊಡ್ತಾನೆ. ಹಂಗಾಗಿ ನಿಮ್ಗೆ ಈ ಟ್ರಿಕ್ ಅನ್ನು ಹೇಳಿದ್ ನಾನು, ಇದನ್ನ ಹಾಕಿ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಯಾವ್ದಕ್ಕೆ ಹೇಳಿದ್ದಾರೆ ಅಂತ ಕೇಳ್ತಾರೆ. ಸಂವಿಧಾನ ಹೃದಯ ಇದ್ದಂತೆ ಅಂತ ಹೇಳಿದ್ರು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಆಕ್ಟ್ ನಂಬರ್ 32. ನೆನ್ಪಿಟ್ಕೊಳ್ಳಿ, ಆಕ್ಟ್ ನಂಬರ್ 32 ಸಂವಿಧಾನ ಪರಿಹಾರಾತ್ಮಕ ಹಕ್ಕು ಬಗ್ಗೆ ಇಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ನೋಡಿ, ನಿಮಗಿದು ತಿಳಿದಿರಲ್ಲಿ ಬಹಳ ಸರಿ ಬಂದಿದೆ ಇದು. 1985ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಮೊದಲ ಬಾರಿಗೆ ಪ್ರಜೆಗಳ ಹಕ್ಕುಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಓಕೆ, ಅವಾಗ ಮಾಡಿದ್ದು ಕೂಡ ನೆನ್ಪಿಟ್ಕೊಳ್ಳಿ, ಬಾಲಗಂಗಾಧರ್ ತಿಲಕ್ ಸ್ವರಾಜ್ಯ ಅನ್ನುವಂತ ಬಿಲ್ ಅನ್ನ ಇವರು ಹಕ್ಕುಗಳ ಒತ್ತಾಯಕ್ಕಾಗಿ ಮಂಡಿಸಿದ್ರು. 1925ರಲ್ಲಿ ಎನಿ ಬೆಸೆಂಟ್ ಅವರು ಕಾಮನ್ವೆಲ್ತ್ ಆಫ್ ಇಂಡಿಯಾ ಅನ್ನುವಂತ ಬಿಲ್ ನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ, ಆತ್ಮಸಾಕ್ಷಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ 1925 ಇವರು ಮಂಡಿಸಿದ್ರು. 1946 ಕ್ಯಾಬಿನೆಟ್ ಮಿಷನ್ಸ್ ಅಲ್ಲಿ ಮೂಲಭೂತ ಹಕ್ಕುಗಳನ್ನ ಬೆಂಬಲಿಸಿದ್ರು. ಆ ನಂತರ ಈ ಆಸ್ತಿ ಹಕ್ಕನ್ನು ಕೂಡ ಅವತ್ತು ಕೊಡಲಾಗಿತ್ತು. ಸಂವಿಧಾನದ 300ನೇ ಎ ವಿಧಿ ಅಡಿಯಲ್ಲಿ ಇವತ್ತು ಕಾನೂನುಬದ್ಧ ಹಕ್ಕಾಗಿದೆ. ಮೂಲಭೂತ ಹಕ್ಕಿಂದ ಕಿತ್ತಾಕಿದಂತಹ ಆಸ್ತಿ ಹಕ್ಕು ಈಗ ಕಾನೂನುಬದ್ಧ ಹಕ್ಕು ಕೂಡ ಆಗಿದ್ದೆ. ಅಲ್ಲಿಗೆ ಶೋಷಣೆ ತಪ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಮಾಡಿರುವಂತ ನೀತಿಗಳು ಯಾವುದು ಅಂತ ಕೇಳ್ತಾರೆ. ಕನಿಷ್ಠ ಕೂಲಿ ಕಾಯ್ದೆ 1948, ಅನೈತಿಕ ಮಾರಾಟ ತಡೆ ಕಾಯ್ದೆ 1956 ಇದೆ. ಆದ್ರೆ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಇದೇ ಇಂಪಾರ್ಟೆಂಟ್. ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಇದು ಬಹಳ ಮುಖ್ಯ. ಜೀತ ಪದ್ಧತಿ ನಿರ್ಮೂಲನೆ 1976, ಬಹಳ ಸರಿ ಕೇಳಿದ್ದಾರೆ ನೋಡಿ. ಸತಿ ನಿಷೇಧ ಕಾಯ್ದೆ 1987 ಬಂತು. ಫಸ್ಟ್ ಬಂದಿದ್ ಯಾವಾಗ? 1829 ರಾಜಾರಾಮ್ ಮೋಹನ್ ರಾಯ್ ಅವರು ಅವತ್ತು ಗವರ್ನರ್ ಜನರಲ್ಗೆ ಬೆಂಬಲವಾಗಿ ಈ ಕಾಯ್ದೆಯನ್ನ ಲಾರ್ಡ್ ವಿಲಿಯಂ ಬೆಂಟಿಕ್ ಹೆಸರಲ್ಲಿ ಇದನ್ನ ಜಾರಿಗೆ ತರಿಸಿದ್ರು. 1929ಕ್ಕೆ ಸತಿ ನಿಷೇಧ ಕಾಯ್ದೆ 1987. ಆಮೇಲೆ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993 ನಲ್ಲಿ ಬಂದಿದೆ. ಕೌಟುಂಬಿಕ ದೌರ್ಜನ್ಯ ಮಹಿಳೆಯರ ರಕ್ಷಣಾ ಕಾಯ್ದೆ 2005ರಲ್ಲಿ ಬಂದಿದೆ. ಇಂಪಾರ್ಟೆಂಟ್ ಯಾವುದು? ವರದಕ್ಷಿಣೆ ನಿಷೇಧ ಕಾಯ್ದೆ ಇಂಪಾರ್ಟೆಂಟ್. ಆಮೇಲೆ ಜೀತ ಪದ್ಧತಿ ಬಗ್ಗೆ ಕೇಳಿದಾನೆ, ಇದು ಇಂಪಾರ್ಟೆಂಟ್. ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ, ಇವು 3 ಸ್ವಲ್ಪ ಇಂಪಾರ್ಟೆಂಟ್ ಆಗಿ ತಲೆನಲ್ಲಿ ಇರ್ಲಿ. ಓಕೆ, ನೆಕ್ಸ್ಟ್ ಬಂದ್ರೆ ನಮ್ಗೆ 2002ನೇ 86ನೇ ತಿದ್ದುಪಡಿ ಬಗ್ಗೆ ಕೇಳಿದ ನೋಡಿ. 86ನೇ ತಿದ್ದುಪಡಿಯಲ್ಲಿ 21A ವಿಧಿಯನ್ನ ಸೇರ್ಪಡೆ ಮಾಡಲಾಯಿತು. ಇದ್ರ ಪ್ರಕಾರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ 6 ರಿಂದ 14 ವರ್ಷದ ಮಕ್ಕಳಿಗೆ ಕೊಡ್ಲೇಬೇಕು ಅಂತ ಬಂದ್ರು. ಹಂಗಾಗಿ 2009ರಲ್ಲಿ ಭಾರತ ಸರ್ಕಾರ ಒಂದು ಎಜುಕೇಶನ್ ಪಾಲಿಸಿ ಅಂತಂತೂ ಅದನ್ನ RTE ಅಂತ ಕರಿತೀವಿ, ರೈಟ್ ಟು ಎಜುಕೇಶನ್ ಅಂತ. ಇದು RTE ಯಾವಾಗ ಬಂದಿದ್ದು? 2009ಕ್ಕೆ. 2005ಕ್ಕೆ ನೆನ್ಪಿಟ್ಕೊಳ್ಳಿ, ಅದು RTI, ಅದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಅದು ಇದು ಎಜುಕೇಶನ್ ಆಕ್ಟ್, ಇದು ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಇದು 2009ಕ್ಕೆ ಬಂದಿದ್ದು RTE. ಅದಕ್ಕಿಂತ ಮುಂಚೆ RTI ಇತ್ತು. ಹಂಗಾಗಿ ಸಂವಿಧಾನಾತ್ಮಕ ಪರಿಹಾರಕ್ಕೂ 32ನೇ ವಿಧಿಯಲ್ಲಿದೆ. ಇದನ್ನ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಆತ್ಮ ಹೃದಯ ಅಂತ ಕೂಡ ಕರೆದ್ರು. ಅಂದ್ರೆ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ, ಇದನ್ನ ಯಾಕೆ ಹಂಗ ಅಂತಾರೆ ಅಂತ ನೆನ್ಪಿಟ್ಕೊಳ್ಳಿ. ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ, ರಾಜ್ಯ ಸರ್ಕಾರದಿಂದಾಗಲಿ, ಕೇಂದ್ರ ಸರ್ಕಾರದಿಂದಾಗಲಿ ಧಕ್ಕೆ ಉಂಟಾದ್ರೆ ಅವುಗಳ ರಕ್ಷಣೆಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸೋದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದನ್ನ ಕರೆ ಕೊಡಬಹುದು. ಹಂಗಾಗಿ ಈ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಗಳನ್ನ ಹೊರಡಿಸಬಹುದಕ್ಕೆ ಅವಕಾಶ ಕೊಡ್ತು. ಯಾವ್ಯಾವ ರಿಟ್ ಇದಾವೆ ನೋಡಿ. ರಿಟ್ ನಂಬರ್ 1 ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ. ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ನೀವು ಯಾರನ್ನಾರು ಅರೆಸ್ಟ್ ಮಾಡ್ತೀರಾ ಅಂತಂದ್ರೆ, ಸಕಾರಣವಿಲ್ಲದೆ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಿದ್ರೆ, ಯಾರನ್ನ ಹೋಗಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತೀರಾ, ಬಂಧನಕ್ಕೆ ಒಳಪಡಿಸಿದ್ರೆ ಅವನಾಗಲಿ ಅವನ ಪರವಾಗಿ ಯಾರಾದರೂ ಬಿಡುಗಡೆಗೆ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ನಮ್ಮನ್ನು ಹಿಂಗ್ ಹಿಡ್ಕೊಂಡು ಹೋಗಿದ್ದಾರೆ ಅಂತ. ಹಾಗೆ ಬಂಧಿತ ವ್ಯಕ್ತಿಯನ್ನ 24 ಗಂಟೆಯ ಒಳಗಾಗಿ ಹತ್ತಿರದ ನ್ಯಾಯಾಲಯದ ಮುಂದೆ ಮತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು. ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ಬಂಧನಕ್ಕೊಳಗಾಗಿರೋ ವ್ಯಕ್ತಿಯನ್ನ ನೀವು ಜಡ್ಜ್ ಮುಂದೆ ಪ್ರತ್ಯಕ್ಷ ಮಾಡಬೇಕು.
ಓಕೆ, ಜಡ್ಜ್ ಮುಂದೆ ಪ್ರತ್ಯಕ್ಷ ಮಾಡ್ಬೇಕು. ಎಷ್ಟು ಒಳಗೆ? 24 ಗಂಟೆ ಒಳಗಡೆ. ಹಿಂಗ್ ನೆನ್ಪಿಟ್ಕೊಳ್ಳಿ, ಯಾರೋ ಪೊಲೀಸ್ನವ್ರು ಬಂದು ಒಬ್ಬನ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ, ಅರೆಸ್ಟ್ ಮಾಡೋದನ್ನ ಕೋರ್ಟಲ್ಲಿ ಏನ್ ಮಾಡ್ಬೇಕು? 24 ಗಂಟೆ ಒಳಗಡೆ ಅವನ್ನ ನಿಲ್ಲಿಸ್ಬೇಕು. ಇದು ಬಂದಿ ಪ್ರತ್ಯಕ್ಷೀಕರಣ ರಿಟ್. ಪರಮಾದೇಶ ಅಂತ ಇದೆ ನೋಡಿ. ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನ ಚಲಾಯಿಸಲು ನಿರಾಕರಿಸಿದಾಗ, ತನಗೆ ವಹಿಸಿರುವ ಸಾರ್ವಜನಿಕ ಕರ್ತವ್ಯಗಳನ್ನು ನಿರ್ವಹಿಸಲು ನಿರಾಕರಿಸಿದಾಗ ಮತ್ತು ಯಾವುದೇ ಅಧೀನ ನ್ಯಾಯಾಲಯ ತನ್ನ ಕರ್ತವ್ಯ ನಿರ್ವಹಿಸಲು ನಿರಾಕರಿಸಿದಾಗ, ಉಚ್ಚ ನ್ಯಾಯಾಲಯ ಇರ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯ, ಸಂಬಂಧಪಟ್ಟವರಿಗೆ ಕರ್ತವ್ಯ ನಿರ್ವಹಿಸಲು ಆದೇಶ ಮಾಡುವುದೇ ಪರಮಾದೇಶ. ಡೂ ಇಟ್ ಅಂತ ನೆನ್ಪು ಹೇಳ್ತೀವಿ ಇದನ್ನ. ಡೂ ಇಟ್, ನೀನ್ ಮಾಡ್ಬೇಕು ಅಂತ ಹೇಳೋದು. ಈ ಉದಾಹರಣೆಗೆ ಇತ್ತೀಚೆಗೆ ಬಹಳ ನಡೀತಾ ಇತ್ತಲ್ಲ ಚಿತ್ತಾಪುರ ಕೇಸು, ಅದನ್ನ ನೆನ್ಪಿಟ್ಕೊಂಡ್ಬಿಡಿ. ಇದಕ್ಕೆ ಪರಮಾದೇಶ. ಚಿತ್ತೂರ್ ಕೇಸ್, ಚಿತ್ತಾಪುರ ಕೇಸ್ ಏನಿದೆ, ತಹಶೀಲ್ದಾರ್ ಇಲ್ಲಿ ನಿರ್ಣಯವನ್ನ ಮಾಡ್ಬೇಕಾಗಿತ್ತು, ಅವನು ನಮ್ಮ ಅಧೀನಕ್ಕೆ ಬರಲ್ಲ ಅಂದಾಗ DC ಅಧೀನಕ್ಕೆ ಹೋಯ್ತದೋ. ಓಕೆ, DC ನೋಡೋಣ ಅಂದ ತಕ್ಷಣ ಹೈಕೋರ್ಟ್ ಅಲ್ಲಿ ಬಂತು, ಕಲಬುರಗಿ ನ್ಯಾಯಪೀಠಕ್ಕೆ ಬಂತು. ಹಿಂಗೆ ಅಧಿಕಾರಿಯೊಬ್ಬರು ತಾವೇ ನಿರ್ವಹಣೆ ಮಾಡಬೇಕಾದ ಕೆಲಸವನ್ನ ಆಡದೇ ಇದ್ದರೆ ಆಗ ಅದನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಪರಮಾದೇಶ. ಅವಾಗ ಹೈಕೋರ್ಟ್ ಹೇಳ್ತು ಒಂದು ಶಾಂತಿ ಸಭೆ ಕರೀರಿ ಅಂತು, ಅದು ಸಕ್ಸಸ್ ಆಗಿಲ್ಲ, ಕೊನೆಗೆ ಹೈಕೋರ್ಟ್ ಡೇಟ್ ಅನ್ನ ಫಿಕ್ಸ್ ಮಾಡಿ ಕೊಡ್ತು. ಹೀಗೆ ಪರಮಾದೇಶ ಮಾಡೋದು. ಯಾಕಂದ್ರೆ ಇತ್ತೀಚೆಗೆ ಟ್ರೆಂಡ್ ಅಲ್ಲಿ ಇದೆ ಅಂತ ಇದನ್ನ ಹೇಳ್ತಾ ಇದ್ದೀನಿ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಪ್ರತಿಬಂಧಕಾಜ್ಞೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಮೊಕದ್ದಮೆಯನ್ನ ವಿಚಾರಣೆ ನಡೆಸಕೂಡುದು. ಈ ಉದಾಹರಣೆಗೇನೋ, ಈಗ ಒಂದು ತಾಲೂಕಲ್ಲಿ ನಡೆದಂತಹ ಒಂದು ಘಟನೆಯನ್ನ ನೀವು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಂಗಿಲ್ಲ. ಜಿಲ್ಲಾ ನ್ಯಾಯಾಲಯದಲ್ಲಿ, ತಾಲೂಕ್ ನ್ಯಾಯಾಲಯದಲ್ಲಿ ಅದು ಮೊದಲು ತೀರ್ಮಾನ ಆಗ್ಬೇಕು. ಅದಾಗದೇ ಡೈರೆಕ್ಟ್ ಆಗಿ ನಾನು ಡಿಸ್ಟ್ರಿಕ್ಟ್ ಕೋರ್ಟಿಗೆ ತಗೊಂಡು ಹೋಗ್ತೀನಿ ಅಂದ್ರೆ ಬರೋದಿಲ್ಲ. ಅಧಿಕಾರ ವ್ಯಾಪ್ತಿಯನ್ನ ಮೀರಿ ವಿಚಾರಣೆ ನಡೆಸಕೂಡುದು, ತೀರ್ಪು ನೀಡಕೂಡುದು ಅಂತ ಸರ್ವೋಚ್ಚ ನ್ಯಾಯಾಲಯ ಲಿಖಿತ ರೂಪದಲ್ಲಿ ನಿಷೇಧಾಜ್ಞೆ ಮೂಲಕ ಪ್ರತಿಬಂಧಕಾಜ್ಞೆಯನ್ನ ಹೊರಡಿಸಿದೆ. ತಾಲೂಕ್ ನ್ಯಾಯಾಲಯ ಕೊಟ್ಟ ಮೇಲೆ ಅದರ ನೀವು ಮೇಲ್ಮನವಿಯನ್ನ ಜಿಲ್ಲಾ ನ್ಯಾಯಾಲಯಕ್ಕೆ, ಅಲ್ಲಿಂದ ಮೇಲ್ಮನವಿಯನ್ನ ಹೈಕೋರ್ಟ್ ಸಲ್ಲಿಸಬಹುದು. ಅದಕ್ಕೆ ಅವಕಾಶ ಕೊಡ್ತಾರೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೇಳಿದಾರೆ ನೋಡಿ, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಮೊಕದ್ದಮೆಯನ್ನ ವಿಚಾರಣೆ ಮಾಡಿದರೆ ಹೊರಡಕೂಡುದು. ಸರ್ವೋಚ್ಚ ಯಾವ್ದ್ರಲ್ಲಿ ಹೇಳಿದೆ ಅಂತ ಕೇಳಿದಾನೆ. 2020ರಲ್ಲಿ ಸೇಮ್ ಕ್ವಶನ್. ಪ್ರತಿಬಂಧಕಾಜ್ಞೆ ಬಗ್ಗೆ ಕೂಡ ಅದನ್ನ ಪ್ರಶ್ನೆ ಬಂದಿದೆ. ಓಕೆ, ಅಧೀನ ನ್ಯಾಯಾಲಯಗಳು ತಮ್ಮ ವ್ಯಾಪ್ತಿಯನ್ನ ಮೀರಿ ತೀರ್ಪನ್ನ ಕೊಡಕೂಡುದು ಅಂತ ಹೇಳಿರೋದು ಪ್ರತಿಬಂಧಕಾಜ್ಞೆಯಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೆರಡು ರಿಟ್ಗಳಿದೆ ನೋಡಿ. ಸರ್ಶಿಯೋರರಿ ಅಂದ್ರೆ ರಿಟ್ ಅರ್ಜಿ ಪ್ರಕಾರ ಅಧೀನ ನ್ಯಾಯಾಲಯಗಳು ತಮ್ಮ ವ್ಯಾಪ್ತಿ ಮೀರಿ ತೀರ್ಪು ನೀಡಿದ್ದಾರೆ. ಆಲ್ರೆಡಿ ಮಾಡ್ಕೂಡುದು ಅಂತಿದೆ, ಆದ್ರೂ ಇವೇನಾರ ತಗೊಂಡು ತೀರ್ಪು ಕೊಟ್ಟಿದ್ದಾರೆ, ಅದನ್ನ ರದ್ದುಗೊಳಿಸಿ, ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಿಸಿದ ಮೊಕದ್ದಮೆಯನ್ನ ಸಂಬಂಧಪಟ್ಟ ಉನ್ನತ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳಿಗೆ ನೀಡುವ ಆಜ್ಞಾಪತ್ರವೇ ಸರ್ಶಿಯೋರರಿ. ಈಗ ತಾಲೂಕು ಹಂತದಲ್ಲಿ ನಡೆದಂತ ಒಂದು ಕೇಸಿಗೆ ನೀವು ಜಿಲ್ಲಾ ನ್ಯಾಯಾಲಯದಲ್ಲಿ ಹೋಗಿ ಪ್ರಶ್ನೆ ಮಾಡಿ ಅದಕ್ಕೆ ಏನಾರ ತೀರ್ಪು ತಗೊಂಡಿದ್ರೆ ಅದನ್ನ ಹೈಕೋರ್ಟ್ ಏನ್ ಮಾಡ್ಬೇಕು? ಆದೇಶ ಮಾಡ್ತತಿ. ನೀನು ಕ್ಯಾನ್ಸಲ್ ಮಾಡಪ್ಪ, ಅದನ್ನ ಯಾರು ಮಾಡ್ಬೇಕೋ ಅವ್ರು ಮಾಡ್ಬೇಕು ಮೊದಲು ಅಂತ ಹೇಳುತ್ತೆ. ಹಂಗಾಗಿ ಅಧೀನ ನ್ಯಾಯಾಲಯಗಳಿಗೆ ಆಜ್ಞಾಪತ್ರ ಹೊರಡಿಸೋದಕ್ಕೆ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಆಮೇಲೆ ಕೋವಾರೆಂಟ್ ಅಂತೀವಿ ನೋಡಿ. ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನುಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನ ಹೊಂದಿದ್ದಾರೆ. ಉದಾಹರಣೆಗೆ ಈಗ ಯಾವುದೋ ಒಂದು ಪೊಲೀಸ್ ಹುದ್ದೆಗೆ ನಾವು ಸೇರ್ಕೋಬೇಕು. ಪೊಲೀಸ್ ಹುದ್ದೆಗೆ ಸೇರ್ಕೊಳ್ಳಕ್ಕೆ PUC ಪ್ಲಸ್ ಅದರ ಸಮಾನೇತರ ಆಗಿರ್ಬೇಕು. ಸರಿ, ಯಾರೋ 7ನೇ ಕ್ಲಾಸ್ ಪಾಸ್ ಆದವನ್ನ ನೀವು ಪೊಲೀಸಿಗೆ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ರಿ, ಅಥವಾ 10ನೇ ಕ್ಲಾಸ್ ಪಾಸ್ ಆದವನ್ನ ಮಾತ್ರ ಪೊಲೀಸಿಗೆ ಅಪಾಯಿಂಟ್ ಮಾಡ್ಕೊಂಡ್ರಿ, ಅಥವಾ 18 ವರ್ಷದ ತುಂಬದೇ ಇರೋನ್ ಯಾರನ್ನ ಒಬ್ಬನ ಪೊಲೀಸಿಗೆ ಹಾಕೊಂಡ್ರೆ, ಅಂದ್ರೆ ಕಾನೂನುಬದ್ಧವಾಗಿ ಸರ್ಕಾರದ ಹುದ್ದೆಯನ್ನ ಹೊಂದಿದ್ದಾರೆ, ಅಥವಾ ತಹಶೀಲ್ದಾರ್ ಆಗ್ಬೇಕು ಅಂದ್ರೆ ಅವನು KAS ಮತ್ತೆ ಅದರ ಸಮಕಾಲೀನ ಪ್ರಮೋಷನ್ಸ್ ಅಲ್ಲಿ ಬಂದಿರಬೇಕು. ಅದೆಲ್ಲ ಬಿಟ್ಬಿಟ್ಟು ಅವನಿಗೆ ಡಿಗ್ರಿ ಆಗಿದೆ ಅಂದ ತಕ್ಷಣ ನೀವು ತಹಶೀಲ್ದಾರ್ ಹುದ್ದೆಯನ್ನ ಕೊಟ್ರೆ ಆಗೋದಿಲ್ಲ. ಅಂತಹ ವ್ಯಕ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ಹೊರಡಿಸುವ ರಿಟ್ ಅನ್ನ ಕೋವಾರೆಂಟೋ ಅಂತ ಕರಿತೀವಿ. ಈಗ ಆ ತರದ ಅರ್ಹತೆ ಇಲ್ದೇವನು ಆ ಹುದ್ದೆಯಲ್ಲಿ ಬಂದು ಕೂತ್ಕೊಂಡ್ರೆ ಅವನನ್ನ ಕಾನೂನು ಬಾಹಿರ ಅಂತ ಹೇಳಿದ್ರೆ ಕೋವಾರೆಂಟೋ. ಹಂಗಾಗಿ ಇದು ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ. ಮತ್ತೆ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತೆ ಬಂದಿದೆ ಇಲ್ಲಿ. ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖವಿದ್ದಂತೆ ಕರ್ತವ್ಯ ರಹಿತ ಹಕ್ಕುಗಳಿಗೆ ಪ್ರಾಮುಖ್ಯತೆಯಾಗಲಿ ಮೌಲ್ಯವಾಗಲಿ ಇರೋದಿಲ್ಲ. 1976 ನೆನ್ಪಿಟ್ಕೊಳ್ಳಿ. ಸಂವಿಧಾನದ 42ನೇ ತಿದ್ದುಪಡಿ 4A ನಲ್ಲಿ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳಿತ್ತು. 2002 ಮತ್ತು 86ನೇ ತಿದ್ದುಪಡಿಯಲ್ಲಿ 11ನೇ ಮೂಲಭೂತ ಹಕ್ಕಾಗಿ ಶಿಕ್ಷಣವನ್ನ ಸೇರಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನೋಡಿ ಕೊಟ್ಟಿದ್ದಾನೆ. ಭಾರತೀಯ ಸಂವಿಧಾನ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನ
ರದ್ದು ಮಾಡಿದೆ ಅಂತಂದ್ರೆ 17ನೇ ಆಕ್ಟ್ ಇದನ್ನ ರದ್ದು ಮಾಡಿದೆ. ನೆಕ್ಸ್ಟ್ ನೋಡಿ, ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಲಕ್ಷಣವನ್ನ ಹೊಂದಿರುವ ಸರ್ಕಾರದ ಮುಂದಿನವುಗಳಲ್ಲಿ ಯಾವುದು ಅಂತ ನೋಡಿ. ಕಮ್ಯುನಿಸ್ಟ್ ಸರ್ಕಾರದಲ್ಲಿ ಅಂದ್ರೆ ನಿಮ್ಗೆ ಚೀನಾ ಅಂಡ್ ರಷ್ಯಾ ಈ ತರದ ಕೆಲವು ರಾಷ್ಟ್ರಗಳಲ್ಲಿ ಕಮ್ಯುನಿಸ್ಟ್ ಆಡಳಿತ ಇರುತ್ತೆ, ಸಮಾಜವಾದಿ ಸರ್ಕಾರಿ ವ್ಯವಸ್ಥೆ ಇರುತ್ತೆ. ಇಲ್ಲಿ ಖಾಸಗಿ ಆಸ್ತಿಯನ್ನ ಹೊಂದುವಂತಿಲ್ಲ. ಭಾರತ ಅಮೆರಿಕ ಅಂತ ಹೇಳಿ ಪ್ರಜಾಪ್ರಭುತ್ವ ಇದೆ, ಸೈನಿಕ ಸರ್ವಾಧಿಕಾರಿ ಹಿಂದೆ ಇತ್ತಿದು, ಈಗ ಇಲ್ಲ. ನಮ್ಮಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಕೆಲವು ಕಾಲ ಇತ್ತಿದು, ಬಟ್ ನಮ್ಮಲ್ಲಿಲ್ಲ. ಸಂವಿಧಾನಾತ್ಮಕ ಚಕ್ರಾಧಿಪತ್ಯ ಇದಾವೆ. ನಿಮ್ಗೆ ಇಂಗ್ಲೆಂಡ್ ಅಂತ ರಾಷ್ಟ್ರಗಳಲ್ಲಿ ಸಂವಿಧಾನಾತ್ಮಕ ಚಕ್ರಾಧಿಪತ್ಯನೂ ಕೂಡ ಬರ್ತವೆ, ಕೆಲವು ಕಡೆ ಇದೆ. ನೆಕ್ಸ್ಟ್ ಬಂದ್ರೆ ನಮ್ಗೆ 44ನೇ ತಿದ್ದುಪಡಿ ಮತ್ತೆ ಕೊಟ್ಟಿದ್ದಾರೆ ನೋಡಿ. ಇದು 44ನೇ ತಿದ್ದುಪಡಿಯಿಂದಾಗಿ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದು ಹಾಕಲಾಯಿತು. ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳಿದ್ದು 44ನೇ ತಿದ್ದುಪಡಿ. ಅದನ್ನ ಕೇವಲ ಹಕ್ಕು ಅಂತ ಕೂಡ ಮಾಡಿದ್ರು. ನಿಮ್ಮ ಆಸ್ತಿಗೆ ನಿಮ್ದೇ ಆಗಿರ್ತಕ್ಕಂಥ ದಾಖಲೆಗಳು ಇರಬೇಕು ಅಂತ ಹೇಳುತ್ತಷ್ಟೇ, ಆದ್ರೆ ಮೂಲಭೂತ ಹಕ್ಕಲ್ಲ, ಪ್ರತಿಯೊಬ್ಬನಿಗೂ ಆಸ್ತಿ ಇರಲೇಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ನೋಡಿ, ಸಂವಿಧಾನದ 3ನೇ ಭಾಗ ಏನ್ ಒಳಗೊಂಡಿದೆ, ಸಂವಿಧಾನದ 3ನೇ ಭಾಗದಲ್ಲಿರೋದು ಮೂಲಭೂತ ಹಕ್ಕುಗಳ ಬಗ್ಗೆ ಬರುತ್ತೆ. ಪೌರತ್ವ ನಿಮ್ಗೆ 2ನೇ ಚಾಪ್ಟರ್ಗೆ ಹೋಗುತ್ತೆ. ರಾಜ್ಯ ನಿರ್ದೇಶಕದಲ್ಲಿ 4A ಭಾಗಕ್ಕೆ ನಿಮ್ಗೆ ಬರ್ತದೆ. ಹಂಗಾಗಿ 3ನೇ ಭಾಗದಲ್ಲಿ ಯಾವ್ದಿದೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿದೆ. ಇದು ಕೂಡ ನಿಮ್ಗೆ ನೆನಪಿರ್ಲಿ. ನೆಕ್ಸ್ಟ್, ಜಾತ್ಯತೀತ ಅನ್ನುವ ಪದವನ್ನ ಅಳವಡಿಸಿದ ಸಂವಿಧಾನದ ತಿದ್ದುಪಡಿ. ಜಾತ್ಯತೀತ, ಸಮಾಜವಾದಿ ಅಂತ ನಮ್ಮ ಪೂರ್ವ ಪೀಠಿಕೆಯಲ್ಲಿ ಆಡ್ ಮಾಡಿದ್ದು 42ನೇ ತಿದ್ದುಪಡಿಯಲ್ಲಿ ಇದನ್ನ ಆಡ್ ಮಾಡಿದ್ರು. ಇದು ಕೂಡ ನಿಮ್ಗೆ ಕೇಳಿದಾನೆ 2021ನೇ ಕ್ವಶನ್. ನೆಕ್ಸ್ಟ್ ನೋಡಿ, ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುವ ಕಾಯ್ದೆ ಮತ್ತೆ ಅಗೈನ್ ನಿಮ್ಗೆ 2021ರಲ್ಲಿ ಕೇಳಿದಾನೆ. 17 ಆರ್ಟಿಕಲ್ 17 ಅಸ್ಪೃಶ್ಯತಾ ವಿರೋಧಿ ಆಚರಣೆಯನ್ನ ವಿರೋಧ ಅಂತ ಕೂಡ ಹೇಳುತ್ತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ಸೆಷನ್ಸ್ಗಳು ನಿಮ್ಗಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಮುಂದಿನ ಸೆಷನ್ಸ್ ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೇನೆ. ಅಲ್ಲಿಯವರೆಗೂ ಈ ಚಾನಲ್ನ QR ಕೋಡ್ ನೋಡಿ ಸೆಲೆಕ್ಷನ್ಸ್ ಮಾಡ್ಕೊಳ್ಳಿ. ಮತ್ತೆ ನಮ್ಗೆ ಈ ಚಾನಲ್ಗೆ ಧನ ಸಹಾಯ ಮಾಡ್ತೀರಾ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ರಮೇಶ್ ಸರ್ನ ಈ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ಅದ್ಭುತವಾದ ಸಿಂಪಲ್ ಸಿವಿಕ್ಸ್ ಚಾಪ್ಟರ್ ವೈಸ್ ರಾಜ್ಯಶಾಸ್ತ್ರ ಪ್ರಶ್ನೋತ್ತರ ನಮ್ಮ ಸಂವಿಧಾನದ ಚಾಪ್ಟರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಬಾಯ್.